ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅದನ್ನು ಪಾರ್ಟ್ ಟೈಮ್ ರೋಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದನ್ನ ಯಾರು ಬೇಕಾದರೂ ಮಾಡ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ಗಳಾಗಿರ್ಬೋದು, ಮತ್ತು ನೀವೇನಾದರೂ ಆಲ್ರೆಡಿ ಸ್ಯಾಲ್ರಿಡ್ ಎಂಪ್ಲಾಯ್ ಆದರೂ ಕೂಡ ನೀವು ಇದು ಜಾಬ್ ಮಾಡ್ಬೋದು. ಸೆಲ್ಫ್ ಎಂಪ್ಲಾಯ್ಡ್ ಕೂಡ ಆಗಿದ್ರು ಕೂಡ ಈ ಜಾಬ್ನ ಮಾಡ್ಬೋದು. ಯಾಕೆಂದರೆ ಇದು ಜಸ್ಟ್ 1 to 2 hours ಅಥವಾ 2 to 3 hours ಮಾಡಿದ್ರೆ ಸಾಕು ಇದು ರೋಲು. ಸೊ ಇದು ಯಾವುದು ಅಂತ ಅಂದರೆ ಕಂಪ್ನಿ ಡೋರಿಸಿಸ್ ಅಂತ ಕಂಪ್ನಿಯವರು ಡೇಟಾ ಎಂಟ್ರಿ ರೋಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಅದನ್ನು ಪಾರ್ಟ್ ಟೈಮ್ ರೋಲ್ಗೆ ಇವರು ಹೈರಿಂಗ್ ಮಾಡ್ತಾ ಇರೋದು. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಹೈರ್ ಮಾಡ್ತಾ ಇರೋದು. ಸೊ ಡೋರಿಸಿಸ್ ಅನ್ನೋದೊಂದು ಸ್ಟಾರ್ಟಪ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ 200 to 500 ಮೆಂಬರ್ಸ್ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. ಇದೊಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪ್ನಿ ಆಗಿರುತ್ತೆ. ಸೊ 500+ ಲಿಂಕ್ಡ್ಇನ್ ಮೆಂಬರ್ಸ್ ಕೂಡ ಇದ್ದಾರೆ. ನಾವು ಮೇಲ್ಗಡೆ ಹೋಗಿದ್ದು ಏನೇನು ರಿಕ್ವೈರ್ಮೆಂಟ್ ಇದೆ, ಯಾವ ಥರ ಜಾಬ್ ಅಂತ ನೋಡೋಣ. ಇಲ್ಲಿ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಇಟ್ಸ್ ಎನ್ ಇನೋವೇಷನ್ ಟೆಕ್ನಾಲಜಿ ಕಂಪ್ನಿ ಫೋಕಸ್ಡ್ ಆನ್ ಹೆಲ್ಪಿಂಗ್ ಕಂಪ್ನೀಸ್ ಆಕ್ಸಲರೇಟ್ ದೇರ್ ಡಿಜಿಟಲ್ ಇನೋವೇಟಿವ್ ಫ್ರಮ್ ಸ್ಟ್ರಾಟಜಿ ಆ್ಯಂಡ್ ಪ್ಲಾನಿಂಗ್ ಟು ಎಕ್ಸಿಕ್ಯೂಷನ್ ಅಂತಂದರೆ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಇರೋದು. ಸೊ ಯಾವ ಥರ ಕಂಪ್ನಿ ಅಂತ. ಸೊ ಇಲ್ಲಿ ನೋಡಿದರೆ ಅಮೇಝಿಂಗ್ ಥಿಂಗ್ಸ್ ಹ್ಯಾಪನ್ ವೆನ್ ವಿ ವರ್ಕ್ ಇನ್ ಎನ್ವಿರಾನ್ಮೆಂಟ್ ವೇರ್ ಎವ್ರಿ ಒನ್ ಫೀಲ್ ಎ ಟ್ರೂ ಸೆನ್ಸ್ ಆಫ್ ಬಿಲಾಂಗಿಂಗ್ ಅಂತ ಹೇಳಿದ್ದಾರೆ. ವೆನ್ ಕ್ಯಾಂಡಿಡೇಟ್ ಅವೇ ರಿಕ್ವೆಸ್ಟ್ ಸ್ಕಿಲ್ಸ್ ಆ್ಯಂಡ್ ಆಪರ್ಚುನಿಟೀಸ್ ಸಕ್ಸೀಡ್ ದಟ್ ಡೋರಿಸಿಸ್ ವಿ ಇನ್ವೆಸ್ಟ್ ಇನ್ ಅವರ್ talent and support career growth, and we are always on the lookout for the amazing talent who can contribute to our growth by delivering the top result our client. Join us, challenge yourself and accomplish the work at matters ಅಂತ ಕೂಡ ಹೇಳಿದ್ದಾರೆ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಇಲ್ಲೇ ಕೊಟ್ಟಿದ್ದಾರೆ. ಇದು ಡೇಟಾ ಎಂಟ್ರಿ ರೋಲು, ಪಾರ್ಟ್ ಟೈಮ್ ರೋಲ್ಗೆ ಇವರು ಹೈರಿಂಗ್ ನಡೆಸ್ತಾ ಇರೋದು ಅಂತ. ವಿ ಆರ್ ಲುಕಿಂಗ್ ಫಾರ್ ರಿಲೇಬಲ್ ಆ್ಯಂಡ್ ಡೀಟೇಲ್ ಓರಿಯೆಂಟೆಡ್ ಡೇಟಾ ಎಂಟ್ರಿ ಅಥವಾ ಅಡ್ಮಿನಿಸ್ಟ್ರೇಟರ್ ಅಸೋಸಿಯೇಟ್ ಟು ಸಪೋರ್ಟ್ ಅವರ್ ಟೀಮ್ ಅಂತಂದರೆ ಡೇಟಾ ಎಂಟ್ರಿ ಮತ್ತು ಅದರ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್ಗೆ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ. ದಿಸ್ ರೋಲ್ ಈಸ್ ಐಡಲ್ ಫಾರ್ ಸಮನ್ ಹೂ ವರ್ಕ್ ಅಕ್ಯುರೇಟ್ಲಿ, ಸ್ಟೇ ಆರ್ಗನೈಸ್ ಆ್ಯಂಡ್ ಟ್ರೈವ್ ಇನ್ ಎ ಫಾಸ್ಟ್ ಪೇಸ್ಡ್ ಎನ್ವಿರಾನ್ಮೆಂಟ್ ಅಂತಂದರೆ ಅಕ್ಯುರೇಟಾಗಿ ವರ್ಕ್ ಮಾಡೋರು ಮತ್ತು ಪ್ರೆಷರಲ್ಲಿ ವರ್ಕ್ ಮಾಡೋರಿಗೆ ಇದು ಬೆಸ್ಟ್ ಜಾಬ್ ಅಂತ ಹೇಳ್ತಿದ್ದಾರೆ. ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ಜಾಬಲ್ಲಿ perform high volume accurate and data entry and maintain system recording, build and update a spreadsheet and report in ಎಕ್ಸೆಲ್ ಅಂತ ಅಂದರೆ ಈಗ ಎಕ್ಸೆಲಲ್ಲಿ ನಾವು ಡೇಟಾ ಎಂಟ್ರಿ ಮಾಡಬೇಕು ಮತ್ತು ಅಕ್ಯುರೇಟಾಗಿ ನಾವು ಡೇಟಾ ಎಂಟ್ರಿ ಮಾಡಿರಬೇಕಾಗಿರುತ್ತೆ. ಆಮೇಲೆ ನೋಡೋದಾದರೆ ಎನ್ಶ್ಯೂರ್ ಅಕ್ಯುರೇಸಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಅಕ್ರಾಸ್ ಆಲ್ ದ ಡೇಟಾ ಎಂಟರ್ಸ್ ಅಂತಂದರೆ ಯಾವ್ಯಾವ ಡೇಟಾ ಎಂಟರ್ ಮಾಡಿರ್ತೀವಿ ಅದರಲ್ಲಿ ಅಕ್ಯುರೇಟ್ ಆಗಿರಬೇಕು, ಯಾವುದೇ ರೀತಿ ಮಿಸ್ಟೇಕ್ಸ್ ಕೂಡ ಇರಬಾರ್ದು. ಮತ್ತು ಪ್ರೊವೈಡ್ ಜನರಲ್ ಕ್ಲರಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಅಂತಂದರೆ ಈಗ ಬೇರೆ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟು ಅಂತಂದರೆ ಅವ್ರು ರಜೆ ಹಾಕಿದ್ರೆ ಆ ರೋಲು ಕೂಡ ಮಾಡಬೇಕಾಗಿರುತ್ತೆ. ಮತ್ತು ವರ್ಕ್ ಇಂಡಿಪೆಂಡೆಂಟ್ಲಿ ವೆಲ್ ಕೊಲಾಬ್ರೇಟಿಂಗ್ ವಿತ್ ಅ ಟೀಮ್ ಮೆಂಬರ್ಸ್ ಅಂತಂದರೆ ಇಂಡಿಪೆಂಡೆಂಟಾಗೂ ಕೂಡ ಈ ರೋಲಲ್ಲಿ ವರ್ಕ್ ಮಾಡಬೇಕು. ಅದೊಂದು ಪಾರ್ಟ್ ಟೈಮ್ ಆಗಿರೋದ್ರಿಂದ ನಾವು ಯಾವಾಗ ಬೇಕಾದ್ರೂ ವರ್ಕ್ ಮಾಡ್ಬೋದಾಗಿರುತ್ತೆ. ಸೊ ಹಂಗಾಗಿ ಇದು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಹ್ಯಾಂಡಲ್ ಬೇಸಿಕ್ ಮ್ಯಾಥ್ ಕ್ಯಾಲ್ಕುಲೇಷನ್ ರಿಲೇಟೆಡ್ ಟು ಡೇಟಾ ಅಂತಂದರೆ ಇದು ಆರಾಮಾಗಿ ಗೂಗಲ್ ಅಥವಾ ನಾವು ಕ್ಯಾಲ್ಸಿ ಇದ್ರೆ ಮಾಡ್ಕೋಬೋದು. ಮತ್ತು ಪ್ರಿಯಾರಿಟೈಸ್ ಆ್ಯಂಡ್ ಮ್ಯಾನೇಜ್ ಮಲ್ಟಿಪಲ್ ಟಾಸ್ಕ್ ಎಫಿಷಿಯೆಂಟ್ಲಿ ಅಂತಂದರೆ ಇವಾಗ ಯಾವುದು ಹೈ ಪ್ರಿಯಾರಿಟಿ ಇರುತ್ತೆ ಆ ಟಾಸ್ಕ್ನ ನಾವು ಬೇಗ ಮಾಡಿ ಮುಗಿಸ್ಬೇಕಾಗಿರುತ್ತೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಈ ರೋಲಲ್ಲಿ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ಸ್ ಇರುತ್ತೆ ನೋಡಿ. ಇಲ್ಲಿ ಕ್ರಿಟಿಕಲ್ಲು ಪ್ರೊಫಿಷಿಯನ್ಸಿ ಇನ್ ಮೈಕ್ರೋಸಾಫ್ಟ್ ಆಫೀಸ್ ನೋಡೋದಾದರೆ ವರ್ಡು ಮತ್ತು ಔಟ್ಲುಕ್ ಅಲ್ಲಿ ನಾಲೆಡ್ಜ್ ಇರಬೇಕು. ಸ್ಟ್ರಾಂಗ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಅಂತಂದರೆ ಮಾತಾಡೋಕ್ಕೂ ಬರಬೇಕು, ಚೆನ್ನಾಗಿ ಟೈಪ್ ಮಾಡೋಕ್ಕೂ ಕೂಡ ಬರಬೇಕು. ಮತ್ತು ಎಕ್ಸಲೆಂಟ್ ಆರ್ಗನೈಸೇಷನ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಎಬಿಲಿಟಿ ಟು ಹ್ಯಾಂಡಲ್ ಮಲ್ಟಿಪಲ್ ಪ್ರಿಯಾರಿಟೀಸ್ ಅಂತಂದರೆ ಆಲ್ರೆಡಿ ಹೇಳ್ದಂಗೆ ಯಾವುದು ಪ್ರಿಯಾರಿಟಿ ಫಸ್ಟ್ ಪ್ರಿಯಾರಿಟಿ ಬರುತ್ತೆ ಅದನ್ನ ನಾವು ಎಂಟರ್ ಮಾಡಬೇಕಾಗಿರುತ್ತೆ. ಇನ್ನು ಇವ್ರದ್ದು ಒಂದು ನೋಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಈಕ್ವಲ್ ಆಪರ್ಚುನಿಟಿ ಎಂಪ್ಲಾಯರ್, ವಿ ಡೋಂಟ್ ಡಿಸ್ಕ್ರಿಮಿನೇಟ್ ಬೇಸ್ಡ್ ಆನ್ ಎನಿಥಿಂಗ್, ನಾವು ಏನು ಡಿಸ್ಕ್ರಿಮಿನೇಷನ್ ಮಾಡಲ್ಲ. ಸೊ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು, ನಾವು ರೈಟ್ ಕ್ಯಾಂಡಿಡೇಟ್ನ ಮತ್ತು ಅವ್ರ ಸ್ಕಿಲ್ಸ್ ಮೇಲೆ ಸೆಲೆಕ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಯಾರೂ ಕೂಡ ₹1 ಕೂಡ ಕೊಡಬಾರ್ದು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ಆ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಅಂದರೆ ನಾವು ಇಲ್ಲಿ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು. ಫಸ್ಟ್ ಪೇಜಲ್ಲಿ ನಮ್ಮದು ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಕೊಡಬೇಕಾಗುತ್ತೆ. ಸೆಕೆಂಡ್ ಪೇಜಲ್ಲಿ ನಮ್ಮದು ರೆಸ್ಯೂಮೆನ ಅಟ್ಯಾಚ್ ಮಾಡಬೇಕು. ಈಗ ಲಾಸ್ಟ್ ಪೇಜಲ್ಲಿ ನೋಡಿ ಹೌ ಮೆನಿ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಡು ಹ್ಯಾವ್ ವಿತ್ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಕೇಳ್ತಿದ್ದಾರೆ. ಸೊ ನಿಮ್ಗೇನಾದ್ರು ಎಕ್ಸ್ಪೀರಿಯನ್ಸ್ ಇದೆ, ಅಟ್ಲೀಸ್ಟ್ ನೀವೇನಾದ್ರು ಯೂಸ್ ಮಾಡಿದ್ರು ಸುಮ್ಮನೆ ಹಾಕ್ಕೊಳ್ಳಿ. ಮತ್ತು ಎಕ್ಸೆಲ್ ಬಗ್ಗೆನೂ ಕೇಳಿದ್ದಾರೆ, ಎಷ್ಟು ವರ್ಷ ಅಂತ ಹಾಕ್ಕೊಳ್ಳಿ. ಮತ್ತು ಈಗ ಮೈಕ್ರೋಸಾಫ್ಟ್ ಔಟ್ಲುಕಲ್ಲಿ ಏನೋ ವರ್ಕ್ ಮಾಡಿದ್ದೀರಾ, ಔಟ್ಲುಕ್ ಅಂದರೆ ಸೇಮ್ ಲೈಕ್ ಇಮೇಲ್ ಥರನೇ ಇರುತ್ತೆ ಅದು. ಸೊ ಅಲ್ಲೂ ಓನ್ಲಿ ಮೆಸೇಜ್ ಅಂತ
ಅಂತ ಅಂದರೆ ಇಮೇಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದು ಇಮೇಲನ್ನು ಪರ್ಸ್ನಲಾಗಿ ಯೂಸ್ ಮಾಡ್ತೀವಿ. ಔಟ್ಲುಕ್ ಅಂತ ಅಂದರೆ ಲೈಕ್ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಅಂತ ಅಂದರೆ ಐ ಟಿ ಕಂಪ್ನಿಗಳಲ್ಲಿ ಯೂಸ್ ಮಾಡ್ತಾರೆ MNCಲಿ. ಸೊ ಅದ್ರ ಬಗ್ಗೆ ನಾಲೆಜ್ ಇದ್ದರೆ ಹಾಕ್ಕೊಳ್ಳಿ. ನೆಕ್ಸ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಿ. ಇಲ್ಲಿ ನಿಮ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಏಕೆಂದರೆ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕೇಳಿಲ್ಲ ಮತ್ತು ಯಾವುದೇ ರೀತಿ ಏಜ್ ಕೂಡ ಕೇಳಿಲ್ಲ. ಸೊ ನೀವೇನೋ ಹೌಸ್ ವೈಫ್ ಆಗಿದ್ದು ನೀವೇನೋ ಎಕ್ಸ್ಟ್ರಾ ಇನ್ಕಮ್ ನೋಡ್ತಾ ಇದ್ರೆ ಇದೊಂದು ಗುಡ್ ಆಪರ್ಚುನಿಟಿ ಆಗಿರುತ್ತೆ. ಸೊ ಇದೊಂದು MNC ಅಂದರೆ ಸ್ಟಾರ್ಟಪ್ ಕಂಪ್ನಿನೇ ಇದೊಂದು. ಇಂಟ್ರೆಸ್ಟ್ ಇರೋರಿಗೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.